ಕುಬೇರ ನರಸಿಂಹದೇವರ ಮೂಲ ಸ್ಥಾನ. ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು ಅಂತ ಇದಕ್ಕೆ ಹೆಸರು. ಅಲ್ಲಿ ನೀವು ಹಸ್ತ, ಪಾದ, ಮುಖ ಅಷ್ಟು ನೋಡ್ಬೋದು. ಭಾಳ ವಿಶೇಷವಾಗಿ ಇನ್ನೊಂದು 5-6 ವರ್ಷಕ್ಕೆ ಮುಂಚೆ ಬಂದಿದ್ದರೆ ಸಂಪೂರ್ಣ ಲಕ್ಷ್ಮೀದೇವಿ ಸಮೇತ ಕಾಣಿಸಿರೋರು. ಬಹಳ ಮುಖ್ಯವಾಗಿ ನಮ್ಮ ಕ್ಷೇತ್ರಕ್ಕೆ ಬಂದ ದರ್ಶನ ಮಾಡಬೇಕಾಗಿರೋದು ಉದ್ಭವ ಬಾಲ ಗಣಪತಿ. ಅರಳಿ ಮರದಲ್ಲಿ ಉದ್ಭವವಾಗಿರ್ತಕ್ಕಂಥ ಗಣಪತಿ ಆಕಾರ. ಈ ಗಣಪತಿಗೆ ಯಾರು ಬಂದು ಮುಟ್ಟಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತಾರೋ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯೆ ಅಭಿವೃದ್ಧಿ ಆಗುತ್ತೆ. ಕಂಬದ ಹತ್ರ ಇದು ನಾನು ಸೆಕೆಂಡ್ ಟೈಮ್ ನಿಂತಿರೋದು. ಆ್ಯಕ್ಚುಲಿ ಅದು ನಾವು ಏನು ಕೇಳ್ಕೊತೀವಿ ಅನ್ನೋದಕ್ಕಿಂತ ದೇವರೇ ನಮ್ಗೆ ಅದನ್ನು ಏನು ಕೇಳ್ಕೊಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ತುಂಬ ಒಂಥರ ನಾವು ಏನು ಬೇಡ್ಕೊಳ್ಳೋದೇ ಬೇಡ, ಅದು ನಮ್ಮ ಮೈಂಡಿಗೆಲ್ಲ ಹಾಗೆ ರೀಕಾಲ್ ಆಗ್ತಾನೆ ಇರುತ್ತೆ. ಸೊ ತುಂಬ ಒಳ್ಳೆಯ ಅನುಭವ ನನಗೆ. ಅದೇ ಇದು ಸೆಕೆಂಡ್ ಟೈಮ್ ಬಂದಿರೋದ್ರಿಂದ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ. ಇದು ಪ್ರಪಂಚದಲ್ಲಿ ನಿಂತು ಪ್ರಾರ್ಥನೆ ಮಾಡೋ ನರಸಿಂಹಸ್ತಂಭ ಏಕೈಕ ಉಳಿಸ್ಕೊಂಡು ನಾವು ಬಂದಿರೋದು. ಇಲ್ಲಿ ಬಂದು ನಿಂತು ಪ್ರಾರ್ಥನೆ ಮಾಡಿದ್ರೆ ಆ ಒಂದು ಏನಿದೆ ಆ ದುಷ್ಟಶಕ್ತಿಗಳು ಅಥವಾ ನಮ್ಮನ್ನು ನಾವು ಮಾಡದೇ ಇರುವಂಥ ಪಾಪಕರ್ಮಗಳೇನಾದರೂ ಇದ್ದರೆ ಅದು ನಿವಾರಣೆ ಆಗಿ ನರಸಿಂಹದೇವರ ಅನುಗ್ರಹ ಆಗುತ್ತೆ. ಸ್ತಂಭರೂಪಿಯಾಗಿ ಬಂದು ಇಲ್ಲಿ ನಿಂತು ಎಲ್ಲ ಭಕ್ತಾದಿಗಳ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕಳಿತಾನೆ ಅನ್ನೋದು ಇಲ್ಲಿ ಸ್ತಂಭದ ನಂಬಿಕೆ. ನಾವು 2ನೇ ಸತಿ ಬರ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ. ಈ ಕಂಬದ ಹತ್ರ ಆಗಲಿ, ಅಶ್ವತ್ಥ ವೃಕ್ಷದ ಹತ್ರ ಆಗಲಿ ತುಂಬ ಎನರ್ಜಿ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿನ ಹತ್ರನೂ ಅಷ್ಟೇ, ಕಂಬದ ನರಸಿಂಹಸ್ವಾಮಿ ಹತ್ರನೂ ಅಷ್ಟೇ. ಸಾಲಿಗ್ರಾಮ ಇರೋದ್ರಿಂದ ಅದಕ್ಕೆ ವಿಶೇಷವಾದ ಎನರ್ಜಿ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಸರ್ಪಸುತ್ತು ಅಂತ ಆಗಿತ್ತು, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಮಂತ್ರ ಇದು ಎಲ್ಲ ಹಾಕಿಸಿದ್ಮೇಲೆ ಅವರಿಗೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಅಂತಂದರೆ, ಸ್ವಲ್ಪ ಸುಸ್ತು ಅನ್ನೋದೊಂದು ಬಿಟ್ಟರೆ ಅವ್ರಿಗಿನ್ನೇನಿಲ್ಲ, ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ನನಗೂ ತುಂಬ ಆರೋಗ್ಯದಲ್ಲಿ ತುಂಬ ಇದಾಗಿದೆ ಸರ್, ನನಗೆ ಒಳ್ಳೆಯದಾಗಿದೆ. ನನಗೀಗ ನನ್ನ ಮಗಳಿಗೋಸ್ಕರ ಈಗ ಬರ್ತಾಯಿದ್ದೀನಿ. ಆ ಅಪ್ಪನ ದಯ ಈಗ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಬಹಳ ಮುಖ್ಯವಾಗಿ ನಮ್ಮ ಕ್ಷೇತ್ರಕ್ಕೆ ಬಂದ ದರ್ಶನ ಮಾಡಬೇಕಾಗಿರೋದು ಉದ್ಭವ ಬಾಲ ಗಣಪತಿ. ಅರಳಿ ಮರದಲ್ಲಿ ಉದ್ಭವವಾಗಿರ್ತಕ್ಕಂಥ ಗಣಪತಿ ಆಕಾರ. ಈ ಗಣಪತಿಗೆ ಯಾರು ಬಂದು ಮುಟ್ಟಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತಾರೋ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯೆ ಅಭಿವೃದ್ಧಿ ಆಗುತ್ತೆ. ತಾವು ಇಷ್ಟಾರ್ಥಗಳೇನಾದರೂ ಸಂಕಲ್ಪ ಮಾಡಿದರೆ ಎಲ್ಲ ನಿರ್ವಿಘ್ನವಾಗತ್ತೆ ಅನ್ನೋ ಒಂದು ವಿಶೇಷವಾದದ್ದು. ಅರಳಿ ಮರದಲ್ಲಿ ಉದ್ಭವ ಆಗಿರತಕ್ಕಂಥ ಗಣಪತಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಸಂಪೂರ್ಣವಾಗಿ ಅಂದರೆ ಗೊತ್ತಾಗತ್ತೆ ಗಣಪತಿ ಅಂತಾನೆ. ಸುಮಾರಷ್ಟು ಗಣಪತಿಗಳು ಕಾಣುತ್ತೆ ನೋಡಿ, ಇಲ್ಲಿ ಕಾಣುತ್ತೆ, ಆ ಕಡೆ ಕಾಣುತ್ತೆ, ಅಲ್ಲಿ ಮೇಲೆ ಕಾಣುತ್ತೆ, ಗಣಪತಿ ಆಕಾರಗಳು ಕಾಣುತ್ತೆ. ಆದರೆ ಅದು ಮುಖ್ಯವಾಗಿ ತುಂಬ ಎವಿಡೆಂಟಾಗಿ ಗೊತ್ತಾಗತ್ತೆ, ಇದು ಗಣಪತಿ ಅಂತಾನೆ ಗೊತ್ತಾಗತ್ತೆ ಅನ್ನೋ ಕಾರಣಕ್ಕೆ ಉದ್ಭವ ಬಾಲ ಗಣಪತಿ ಅಂತ ನಾಮಕರಣ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಅರಳಿ ಮರಕ್ಕೆ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಎಲ್ಲ ಸೇವಾದಿಗಳನ್ನು ಮಾಡಿಸ್ಕೊಂಡು. ಈ ಮರ ನಾವು ಅಂದರೆ ಹುಟ್ಟಿರಲಿಲ್ಲ ಅವಾಗಿನ್ನ. ನಮ್ಮ ತ್ಯಾಗರಾಜನಗರದ ವಾಸಿಗಳು ಮತ್ತು ಸುಮಾರು ಜನ ನಮ್ಮ ತಾತ ಅವ್ರನ್ನ ನೋಡಿರೋರು ಅವರೆಲ್ಲ ಹೇಳೋ ಪ್ರಕಾರ ಒಂದು 200-250 ವರ್ಷದ ಮೇಲಿದೆ ಅಂತ ಹೇಳ್ತಾರೆ. 200 years ಅಂತ ಹೇಳ್ಬೋದು. 200 ವರ್ಷಕ್ಕಿಂತ ಮೇಲೇ ಇದೆ ಅಂತ ಹೇಳ್ತಾರೆ. ಕೆಲವೊಬ್ಬರು 250 ವರ್ಷದ ಮೇಲೆ ಇದೆ ಅಂತಾರೆ. ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಬಟ್ 200 ಅಂತ ಹೇಳ್ಬೋದು. ಇಲ್ಲಿ ಕುಬೇರ ನರಸಿಂಹದೇವರ ಮೂಲ ಸ್ಥಾನ. ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು ಅಂತ ಇದಕ್ಕೆ ಹೆಸರು. ಅಲ್ಲಿ ನೀವು ಹಸ್ತ, ಪಾದ, ಮುಖ ಅಷ್ಟು ನೋಡ್ಬೋದು. ಭಾಳ ವಿಶೇಷವಾಗಿ ಅದು ಇದೆ, ನೋಡ್ಬೋದು. ಇನ್ನೊಂದು 5-6 ವರ್ಷಕ್ಕೆ ಮುಂಚೆ ಬಂದಿದ್ದರೆ ಸಂಪೂರ್ಣ ಲಕ್ಷ್ಮೀದೇವಿ ಸಮೇತ ಕಾಣಿಸಿರೋರು. ಇದರ ಒಳಗೆ ಆ ಜಾಗದಲ್ಲಿ ನರಸಿಂಹದೇವರು ಉದ್ಭವ ಆಗಿತ್ತು. ಅಲ್ಲಿ ಹೆಂಗೆ ಗಣಪತಿ ಉದ್ಭವ ಆಗಿತ್ತು ಅದೇ ರೀತಿ ಅಲ್ಲೂ ಕೂಡ ನರಸಿಂಹದೇವರ ಆಕಾರ ಕಾಣಿಸ್ತಾ ಇತ್ತು ಅನ್ನೋ ಕಾರಣಕ್ಕೆ ಅದಾದ ನಂತರ ಮರ ಅದನ್ನು ಮುಚ್ಕೊಳ್ಳೋಕ್ಕೆ ಶುರು ಮಾಡಿತು. ಈಗ ಹೇಗೆ ನರಸಿಂಹದೇವರು ಮುಚ್ಚಿದೆಯೋ ಅದೇ ರೀತಿ ಆವಾಗೂ ಕೂಡ ಮರ ಮುಚ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಅಲ್ಲಿ ಅದೊಂದು ನರಸಿಂಹದೇವರ ಸನ್ನಿಧಾನ ಯಾವಾಗಲೂ ಇದ್ದರೆ ಒಳ್ಳೆಯದು. ಮತ್ತು ಹಣಕಾಸಿನ ಸಮಸ್ಯೆ ಇವತ್ತು ಎಲ್ಲರಿಗೂ ಸರ್ವೇ ಸಾಮಾನ್ಯವಾದಂಥ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ. ಆ ಹಣಕಾಸಿನ ಸಮಸ್ಯೆಗೆ ಯಾರ್ಯಾರ ಹತ್ರನೋ ಹೋಗಿ ಎಲ್ಲೆಲ್ಲೋ ಏನು ಮಾಡೋಕ್ಕಾಗದೆ ಅಥವಾ ಏನೇನೋ ಮಾಡಿ ಪಾಪ ಸಾಕಷ್ಟು ಕಷ್ಟಪಡ್ತಾ ಇರ್ತಾರೆ. ನಾವಿಲ್ಲೇನು ಹೇಳ್ತೀವಿ, ಭಾಳ ವಿಶೇಷ 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದು, ಸ್ವಾತಿ ನಕ್ಷತ್ರ ದಿನ ಕ್ಷೀರಾಭಿಷೇಕ ಮಾಡಿಸೋದು. ಇದನ್ನು ನಿರಂತರವಾಗಿ ಮಾಡಿಸ್ತಾ ಬಂದರೆ ಅವ್ರಿಗೆ ಕ್ರಮೇಣ ಚೇಂಜಸ್ ಗೊತ್ತಾಗುತ್ತೆ. ತಾವು ಹಣಕಾಸಿನ ಅಭಿವೃದ್ಧಿಯಲ್ಲಿ ಹೇಗೆ ಅಭಿವೃದ್ಧಿ ಆಗ್ತಾ ಇದ್ದಾರೆ, ಅವ್ರಿಗೆ ಹಣಕಾಸು ಈ ಕೆಲವೊಬ್ರಿಗೆ ಏನಾಗ್ತಿರುತ್ತೆ, ಹಣಕಾಸು ಬರ್ತಾ ಇರುತ್ತೆ, ಅವ್ರಿಗೆ ವಾಪಸ್ ಸಿಗ್ತಾ ಇರಲ್ಲ, ಅವ್ರ ಕೈಯಲ್ಲಿ ಉಳಿತಾ ಇರಲ್ಲ, ಅಥವಾ ತಾವು ಕೊಟ್ಬಿಟ್ಟಿರ್ತಾರೆ ಅವ್ರಿಗೆ ವಾಪಸ್ ಕೊಟ್ಟಿರಲ್ಲ, ಅಥವಾ ಯಾರಾದರೂ ಕೇಳ್ತಾ ಇರ್ತಾರೆ ಅವ್ರಿಗೆ ವಾಪಸ್ ಸಿಕ್ಕಿರಲ್ಲ. ಇದೆಲ್ಲ ಸುಮಾರಷ್ಟು ಹಣಕಾಸಿನ ಸಮಸ್ಯೆ, ಕೋರ್ಟ್ ಕೇಸ್ ಇದೆಲ್ಲ ನಾವು ಡೈಲಿ ಕೇಳ್ತಾ ಇರ್ತೀವಿ. ಆದರೆ
ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಮಂತ್ರ. ಈ ಮಂತ್ರವನ್ನು ಹೇಳಿಕೊಂಡು 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ತಾವು ಇಲ್ಲಿ ಬಂದು ನರಸಿಂಹದೇವರಿಗೆ ಸೇವಾದಿಗಳನ್ನು ಮಾಡಿದರೆ ಎಲ್ಲ ಹಣಕಾಸಿನ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ ಇತ್ಯಾದಿ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಇಲ್ಲಿರೋದು ತುಂಬ ವಿಶೇಷ. ಅಭಿಷೇಕ ತುಂಬ ವಿಶೇಷವಾಗಿತ್ತು. ಸುಮಾರು ಜನ ನೋಡ್ತಾ ಇದ್ರು. ಅಂದರೆ ಆ ಥರ ಒಂದು ಬೇಗರ ಮುಗಿದೋಗ್ಬಿಡುತ್ತೆ. ಎಷ್ಟು ಲೀಟ್ರ್ ಅಭಿಷೇಕ ಮಾಡ್ತೀರಲ್ಲ ಟೋಟಲ್? ಸಾಧಾರಣ ನಾವು ಸಂಕಲ್ಪ ಮಾಡಿರೋದು 108 ಲೀಟರ್ ಹಾಲು ಅಭಿಷೇಕ. ಒಂದೊಂದು ಸಲ 108 ಸಲ ಶಂಖದಿಂದ ಅಭಿಷೇಕ ಮಾಡಿರೋದು ಉಂಟು, ಅಂದರೆ ಸುಮಾರು ವರ್ಷಕ್ಕೆ ಮುಂಚೆ. ಈಗ 108 ಲೀಟರ್ನ ಅಭಿಷೇಕ ನಡೀತಾ ಇದೆ ಸ್ವಾಮಿಗೆ. 108 ಲೀಟರ್ ಸಂಪೂರ್ಣವಾಗಿ ಅಭಿಷೇಕ ಮಾಡಿಸೋರು ಇದ್ದಾರೆ ಸೇವಾಕರ್ತರು. ಕೆಲವರು 9 ಲೀಟರ್ ಅಭಿಷೇಕ ಮಾಡಿಸ್ತಾರೆ, ಅದು ವಿಶೇಷ. 9 ಲೀಟರ್ ಅಭಿಷೇಕ, ಆಮೇಲೆ 54 ಲೀಟರ್ ಅಭಿಷೇಕ, 108 ಲೀಟರ್ ಅಭಿಷೇಕ, ಈ ಥರ ಎಲ್ಲ ಅಭಿಷೇಕ ಮಾಡಿಸ್ತಾರೆ ದೇವಸ್ಥಾನದಲ್ಲಿ. ಅದಲ್ಲದೆ ಸಾಮೂಹಿಕ ಸೇವೆ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಸ್ವಾತಿ ನಕ್ಷತ್ರದ ದಿನ 108 ಲೀಟರ್ ಹಾಲಿನ ಅಭಿಷೇಕ, ಅರಿಶಿಣದ ಅಲಂಕಾರ ಇದು ಮಾಡ್ತಾ ಬಂದಿದೆ, ನಿರಂತರವಾಗಿ ನಡೀತಾ ಬಂದಿದೆ ದೇವಸ್ಥಾನದಲ್ಲಿ. ಎಲ್ಲ ಭಗವದ್ಭಕ್ತರಿಗೂ ಅನುಕೂಲ ಆಗ್ತಾ ಇದೆ ಅದರಿಂದ. ಮತ್ತು ಆ ಹಾಲನ್ನು ಸ್ವೀಕಾರ ಮಾಡಿದವ್ರಿಗೆ ಸುಮಾರಷ್ಟು ಜನಕ್ಕೆ ಆರೋಗ್ಯ ಅಭಿವೃದ್ಧಿ ಆಗಿದೆ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆ ಅವ್ರಿಗೆ, ಮಕ್ಕಳಿಗೆ ಆ ಹಾಲನ್ನು ಕುಡಿಸೋದ್ರಿಂದ ಅಭಿವೃದ್ಧಿ ಆಗಿದೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರಿಗೆ ಸ್ವಲ್ಪ ಕಷ್ಟ, ಬಟ್ ಬಾಕಿಯವ್ರಿಗೆಲ್ಲರಿಗೂ ಸಂಪೂರ್ಣವಾಗಿ ಆ ಹಾಲನ್ನು ಸ್ವೀಕಾರ ಮಾಡಿದ್ರೆ ಸುಮಾರಷ್ಟು ಜನಕ್ಕೆ ಒಳ್ಳೆಯದಾಗಿರೋದು ಇತಿಹಾಸ ಇದೆ. ಹಾಗಾಗಿ ನಾವು ಅದನ್ನು ನಿರಂತರವಾಗಿ ನಡೆಸ್ತಾ ಬಂದಿದ್ದೀವಿ, ಸುಮಾರು ವರ್ಷಗಳಿಂದ ನಡೆಸ್ತಾ ಬಂದಿದ್ದೀವಿ. ಈಗ ಕುಬೇರ ನರಸಿಂಹ ದೇವರಿಗೆ ಭಾಳ ವಿಶೇಷವಾಗಿ ಅಭಿಷೇಕವನ್ನು ಮಾಡೋದ್ರಿಂದ ತುಂಬ ಹಣಕಾಸಿನ ಅಭಿವೃದ್ಧಿ ಸಮಸ್ಯೆ ಇರೋರಿಗೆ, ಸಾಲದ ಸಮಸ್ಯೆ ಇರೋರಿಗೆ, ಅಥವಾ ಹಣಕಾಸು ಬಂದಿಲ್ಲದೆ ಇರೋ ಸಮಸ್ಯೆ ಇರೋರಿಗೆ, ಅಥವಾ ಕೋರ್ಟ್ ಕೇಸ್ ಇತ್ಯಾದಿ ಅವ್ರ ಕಡೆ ತಿರುಗ್ತಾ ಇಲ್ಲ. ಈಗ ಸುಮಾರಷ್ಟು ಹಿಯರಿಂಗ್ ಆಗಿರುತ್ತೆ, ಏನೇನೋ ಆಗಿರುತ್ತೆ, ಆದರೂ ಅವ್ರ ಕಡೆಗೆ ವಾಲಿರಲ್ಲ ಕೇಸು. ಆ ಥರದ್ದೆಲ್ಲ ಇರೋರಿಗೆ ಬಂದು ಇಲ್ಲಿ ನಮಸ್ಕಾರ ಮಾಡಿ ನಮ್ಮ ಹತ್ರ ಕೇಳಿಕೊಂಡು ಏನು ಮಾಡಬೇಕು ಅಂತ ಸರಿಯಾಗಿ ಮಾರ್ಗದರ್ಶನ ತಗೊಂಡು ಪೂಜಾದಿಗಳನ್ನು ಮಾಡಿದ್ರೆ ಖಂಡಿತ ಅವ್ರು ಒಳ್ಳೆಯದಾಗುತ್ತೆ. ನಮಸ್ತೆ. ನಾ ಇಲ್ಲಿಗೆ ಈಗ ಒಂದು 15 ದಿನದಿಂದ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಸತ್ಯವಾದ ದೇವರು ಅನಿಸ್ತಾ ಇದೆ. ನಮ್ಮ ಮಗನ ವಿದ್ಯಾಭ್ಯಾಸದ ಅಭಿವೃದ್ಧಿಗೋಸ್ಕರ ಕೇಳ್ಕೊಂಡಿದ್ದೀವಿ. ದೇವರು ಖಂಡಿತ ಕಾಪಾಡ್ತಾನೆ ಅನ್ನೋ ನಂಬಿಕೆ ಮೇಲೆ ಬರ್ತಾಯಿದ್ದೀವಿ ಇಲ್ಲಿ. ಹೌದು, ಅದು ಒಂದು ಸಲ ಫೀಲಿಂಗ್ ಆಯ್ತು ಆ್ಯಕ್ಚುಲಿ. ಸೊ ಫಸ್ಟ್ ಟೈಮ್ ಬಂದಾಗ ಹೇಳಿದರು ಆ್ಯಕ್ಚುಲಿ, ಕಂಬದ ಹಿಂದೆ ಸಾಲಿಗ್ರಾಮಗಳಿದೆ, ಅದರಿಂದ ನಮಸ್ಕಾರ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನಿಷ್ಟ ಇದೆಯೋ ಅದನ್ನು ಕೇಳ್ಕೊಡಿ ದೇವ್ರನ್ನ ತಂದುಬಿಟ್ಟು. ಹಾಗಾಗಿ ಅದು ಫೀಲಿಂಗ್ ಅಂತೂ ಆಯಿತು ಆ್ಯಕ್ಚುಲಿ. ಡಿವೈನ್ ಫೀಲಿಂಗ್ ಅಂತಾರಲ್ಲ ಹಾಗೆ. ಸೊ ಶಕ್ತಿ ಇದೆ ಅಂತ ಅನಿಸುತ್ತೆ ಖಂಡಿತ. ಅನ್ನಿಸ್ತಾ ಇದೆ ಸರ್, ಖಂಡಿತ ಅನ್ನಿಸ್ತಾ ಇದೆ. ಯಾಕಂದರೆ ಅದು ಒಂದು 5-6 ಸಲ ಬಂದಾಗ ಗೊತ್ತಾಗುತ್ತಲ್ವ ನಮಗೇ, ಬೇರೆ ಕಡೆ ಮನೆಯಲ್ಲಿ ಇರೋದಕ್ಕೂ ಇಲ್ಲಿ ದೇವಸ್ಥಾನಗಳಲ್ಲಿ ಇರೋ ಫೀಲಿಂಗೂ ವ್ಯತ್ಯಾಸ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು. ನಾವು 2ನೇ ಸತಿ ಬರ್ತಾಯಿದ್ದೀವಿ ಈ ದೇವಸ್ಥಾನಕ್ಕೆ. ಈ ಕಂಬದ ಹತ್ರ ಆಗಲಿ, ಅಶ್ವತ್ಥ ವೃಕ್ಷದ ಹತ್ರ ಆಗಲಿ ತುಂಬ ಎನರ್ಜಿ ಇದೆ. ನಮಗೆ ಮೊದಲನೇ ಸತಿ ಬಂದಾಗಲೇ ಆ ಎನರ್ಜಿ ಫೀಲ್ ಆಗಿದ್ದರಿಂದ ನಾವೀಗ ಪೂಜೆಗೂ ಕೊಟ್ಟಿದ್ವಿ. ಪೂಜೆನೂ ಸಹ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು ನಮಗೂ ಪೂಜೆ ನೋಡಿ, ಅಭಿಷೇಕ ನೋಡಿ. ಅದಕ್ಕೆ ಎನರ್ಜಿ ಪ್ರಕಾರ ಹೇಳಬೇಕಂದ್ರೆ ಭಾಳ ತುಂಬ ಎನರ್ಜಿ ಇದೆ ದೇವಸ್ಥಾನದಲ್ಲಿ. ಲಕ್ಷ್ಮೀ ನರಸಿಂಹಸ್ವಾಮಿನ ಹತ್ರನೂ ಅಷ್ಟೇ, ಕಂಬದ ನರಸಿಂಹಸ್ವಾಮಿ ಹತ್ರನೂ ಅಷ್ಟೇ ಸಾಲಿಗ್ರಾಮ ಇರೋದರಿಂದ ಅದಕ್ಕೆ ವಿಶೇಷವಾದ ಎನರ್ಜಿ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ನಾವು ಏನೋ ಕೋರಿಕೆ ಮಾಡ್ಕೊಂಡಿದ್ದೀವಿ, ನಮಗೂ ಅದು ಆಗುತ್ತೆ ಅನ್ನೋ ನಂಬಿಕೆ ಖಂಡಿತ ಇದೆ. ಖಂಡಿತ ಇದೆ, ಎನರ್ಜಿ ಅಂತೂ ತುಂಬ ಇದೆ. ಅದೇ ಸುಚೇತ ಹೇಳ್ದಂಗೆ ನಾವು 2ನೇ ಸಲ ಬರ್ತಾ ಇರೋದು. ಅಶ್ವತ್ಥ ಮರದ ಹತ್ರ ಆಗಲಿ ಇಲ್ಲ ಕಂಬದ ಹತ್ರ ಆಗಲಿ ತುಂಬ ಎನರ್ಜಿ ಫೀಲ್ ಆಯಿತು. ಜನದ ಕಷ್ಟಗಳು ನಂಬ್ಕೊಂಡು ಬಂದರೆ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಆ್ಯಕ್ಚುಲಿ ಬಂದ ಮೇಲೆ ತುಂಬ ಜಾಸ್ತಿ ಆಗಿದೆ. ಕೇಳಿ ಬಂದಿದ್ದು, ಬಟ್ ಬಂದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗಿದೆ. ಅದು ಗೊತ್ತಾಗುತ್ತೆ, ಅದು ಅವರೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅದನ್ನು ಪದಗಳಲ್ಲಿ ಹೇಳೋದು ತುಂಬ ಕಷ್ಟ. ಅದು ಬಂದು ಅಲ್ಲಿ ಕಂಬದ ಹತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಆ ಎನರ್ಜಿನ ಫೀಲ್ ಮಾಡಬೇಕು. ಈವನ್ ಅಶ್ವತ್ಥ ಮರದ ಹತ್ರನೂ ಅಷ್ಟೇ, ಅವರೇ ಬಂದು ಯಾರು ಬರ್ತಾರೆ ಅವರೇ ಫೀಲ್ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ.
ನನ್ನ ಹೆಸರು ಲತಾ. ನಾನು ಬ್ಯಾಂಗ್ಳೂರಲ್ಲೇ, ಇದು ಬಸವೇಶ್ವರ ನಗರದಿಂದ ಬಂದಿರೋದು. ನಾನಿದು ಸೆಕೆಂಡ್ ಟೈಮ್ ಬಂದಿರೋದು ಆ್ಯಕ್ಚುಲಿ. ಫಸ್ಟ್ ಟೈಮ್ ಬಂದಾಗ ಇಟ್ ವಾಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಕಂಬದ ಹತ್ರ ಇದು ನಾನು ಸೆಕೆಂಡ್ ಟೈಮ್ ನಿಂತಿರೋದು. ಆ್ಯಕ್ಚುಲಿ ಅದು ನಾವು ಏನು ಕೇಳ್ಕೊತೀವಿ ಅನ್ನೋದಕ್ಕಿಂತ ದೇವರೇ ನಮ್ಗೆ ಅದನ್ನು ಏನು ಕೇಳ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾರೆ. ನಂಗೆ ಒಂದು ಅನುಭವ ಅಂದರೆ ಪೀಸ್ ಆಫ್ ಮೈಂಡ್. ಅದು ಕಣ್ಣು ಮುಚ್ಚಿದ ತಕ್ಷಣ ಅದು ಏನು ನಾವು ನೋಡ್ಕೋತೀವೋ ಅದು ಖಂಡಿತವಾಗ್ಲೂ ಅದು ಎಲ್ಲಿ ಹೋದರೂ ನಮ್ಗೆ ಸಿಕ್ಕಿಲ್ಲ ಇದುವರೆಗೂ. ನಾನು ತುಂಬ ದೇವಸ್ಥಾನಗಳ ಕಡೆ ಹೋದಾಗೆಲ್ಲ ತುಂಬ ಒಂಥರ ನಾವು ಏನು ಬೇಡ್ಕೊಳ್ಳೋದೇ ಬೇಡ, ಅದು ನಮ್ಮ ಮೈಂಡಿಗೆಲ್ಲ ಹಾಗೆ ರೀಕಾಲ್ ಆಗ್ತಾನೆ ಇರುತ್ತೆ. ಸೊ ತುಂಬ ಒಳ್ಳೆಯ ಅನುಭವ ನನಗೆ. ಅದೇ ಇದು ಸೆಕೆಂಡ್ ಟೈಮ್ ಬಂದಿರೋದ್ರಿಂದ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಅದು ಈಗ ನಾವು ಸಮಸ್ಯೆನೇ ಅಂತ ಅಂದ್ಕೊಂಡು ಬರೋದಕ್ಕಿಂತ ನಾವು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಸಮಸ್ಯೆ ಹೇಗೆ ಏನು ಅನ್ನೋದು. ಬರೀ ಸಮಸ್ಯೆ ಬಂದಿದ ತಕ್ಷಣವೇ ಬಂದು ನಾವು ಪರಿಹಾರ ಆಗುತ್ತೆ ಅನ್ನೋದಕ್ಕಿಂತ ಫಸ್ಟ್ ಬರಬೇಕು, ನಾವು ಆ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಸೊ ಈಗ ನಾನು ಹಾಗೆ ಅಂದ್ಕೊಂಡೇ ಬರೋತಾ ಇವಾಗ ನಮಗೆ ಅದು ಗೊತ್ತಾಗುತ್ತೆ. ದೇವ್ರು ನಾವು ಬರೀ ಕಷ್ಟಗಳನ್ನೇ ಹೊತ್ಕೊಬರೋದಲ್ಲ, ಅದು ಯಾಕೆ ಕೊಡ್ತಾರೆ ಅಂತ ಅಂದರೆ ನಮಗೆ ಅನುಭವ ಆಗಲಿಕ್ಕೆ ಅಂತ. ಸೊ ಆ ಅನುಭವ ಆಗಬೇಕು ಅಂದರೆ ನಾವು ಬರಬೇಕು. ಸೊ ಆಮೇಲೆ ದೇವ್ರು ತೋರಿಸ್ಕೊಡ್ತಾರೆ. ಇದು ತುಂಬ ಪವರ್ ಇದೆ ಸರ್. ಯಾಕಂದರೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳಿತ್ತು ನನಗೆ. ಈಗಿರೋ ಇದರಲ್ಲಿ ನನಗೆ ತುಂಬ ಪರವಾಗಿಲ್ಲ ಈಗ ಆರೋಗ್ಯ. ನಮ್ಮ ತಾಯಿಯವ್ರಿಗಂತೂ ತುಂಬಾ ಮೊನ್ನೆ ಸರ್ಪಸುತ್ತು ಅಂತ ಆಗಿತ್ತು. ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಮಂತ್ರ ಇದು ಎಲ್ಲ ಹಾಕಿಸಿದ್ಮೇಲೆ ಅವರಿಗೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಅಂತಂದರೆ, ಸ್ವಲ್ಪ ಸುಸ್ತು ಅನ್ನೋದೊಂದು ಬಿಟ್ಟರೆ ಅವ್ರಿಗಿನ್ನೇನಿಲ್ಲ, ಎಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ನನಗೂ ತುಂಬ ಆರೋಗ್ಯದಲ್ಲಿ ತುಂಬ ಇದಾಗಿದೆ ಸರ್, ನನಗೆ ಒಳ್ಳೆಯದಾಗಿದೆ. ನನಗೀಗ ನನ್ನ ಮಗಳಿಗೋಸ್ಕರ ಈಗ ಬರ್ತಾಯಿದ್ದೀನಿ. ಅಯ್ಯಪ್ಪನ ದಯ ಈಗ. ಮೇಡಮ್, ಈಗ ಸುಮಾರು ಜನ ಕಂಬದ ಹತ್ರ ನಿಂತಾಗ ಒಂದು ಚಮತ್ಕಾರನೇ ಆಗುತ್ತೆ ಅಂತ ಹೇಳ್ತಾರೆ. ಸೊ ವೈಬ್ರೇಟ್ ಇದೆ ಸರ್, ಅದು ತುಂಬ ವೈಬ್ರೇಟ್ ಇದೆ. ಅದು ನಾವು ಅದನ್ನೇ ಹೇಳ್ತಿರೋದು. ನನಗೆ ಅಲ್ಲಿ ಬಂದು ನಿಂತಾಗೇ ನನಗೆ ಆರೋಗ್ಯ ಸಮಸ್ಯೆ ಅಂದರೆ ತುಂಬ ಬೆನ್ನಿನ ನೋವು ನನಗೆ ತುಂಬ ಇತ್ತು. ನನಗೀಗ ಇರೋ ಇದರಲ್ಲಿ ನನಗೆ ತುಂಬಾ ಅದು ಕಡಿಮೆ ಆಗಿದೆ. ಅದಕ್ಕೋಸ್ಕರ ನಂಬಿ ಅಯ್ಯಪ್ಪನ ಬರ್ತಾಯಿದ್ದೀನಿ ನಾನು ಅಷ್ಟೇ. ಮೇಡಮ್, ನಿಮ್ಮ ಲೈಫಲ್ಲಿ ಒಂದು ಉದಾಹರಣೆಗಳು ಚೇಂಜಸ್ ಆಗಿರೋ 99% ಚೇಂಜಸ್ ಆಗಿರೋ ಉದಾಹರಣೆಗಳು ಯಾವುದು? ನನಗೆ ಅದೇ ಮೇಯ್ನ್ ತುಂಬ ಆರೋಗ್ಯದಲ್ಲಿ ಸರ್. ನಮ್ಮ ನಮ್ಮ ತಾಯಿಯವ್ರಿಗೂ ತುಂಬಾ ಇದಾಗಿತ್ತು. ಅದು ಎಲ್ಲೂ ಏನು ಇದು ಮಾಡಲ್ವೇನೋ ಅಂತ ಅಂದ್ಕೊಂಡಿದ್ವಿ ಆರೋಗ್ಯದಲ್ಲಿ. ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು 3 ಸರಿ ಅವ್ರಿಗೆ ಮಂತ್ರ ಮತ್ತು ಅದು ಎಣ್ಣೆನೋ ಕೊಟ್ಟರು. ಅದನ್ನು ಮಾಡಿಸಿದ ಮೇಲೆ ಅವರಿಗೆ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಭಯಪಟ್ಟು ಎದ್ದು ಓಡೋರು ಅವರು. ಈಗ ಅಷ್ಟು ಚೆನ್ನಾಗಾಗಿದ್ದಾರೆ ಸರ್. ಈಗ ರೀಸೆಂಟ್ಲಿ ಒಂದು 15 ದಿನ ಆಗಿದೆ ಅಷ್ಟೇ ಅವ್ರಿಗಾಗಿ. ಆ ಥರ ತುಂಬ ಚೆನ್ನಾಗಾಗಿದ್ದಾರೆ ಸರ್. ಸುಮಾರು ಜನ ಸಮಸ್ಯೆ ಇರ್ತಾರೆ ಮೇಡಮ್, ಅದರಲ್ಲಿ ಬಂದರೆ ಪರಿಹಾರ ಸಿಗುತ್ತೆ? ಇಲ್ಲ, ತುಂಬ ಚೆನ್ನಾಗಿ ಇದಾಗುತ್ತೆ ಸರ್. ನಂಬಿ ಬರಬೇಕು ಸರ್, ಏನೇ ಆಗಲಿ ನಂಬಿ ಬರಬೇಕು ಅವರು ಅಷ್ಟೇ. ಅದೇ ಕಂಬದ ನರಸಿಂಹ ನಮ್ಗೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಒಂದೇ ದೇವಸ್ಥಾನ. ಹಾಂ, ಇಲ್ಲ, ನನ್ನ ನರಸಿಂಹಸ್ವಾಮಿನೂ ತುಂಬ ನಂಬೋದ್ರಿಂದ ನಾವು ತುಂಬ ನಂಬಿ ಬರ್ತಿದ್ದೀವಿ. ತುಂಬ ಒಳ್ಳೆಯದಾಗ್ತಿದೆ ಸರ್ ನಮಗೂ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಮೇಶ್ವರಂ ಭದ್ರಂ ಮೃತ್ಯೋಮೃತ್ಯವಾಮ್ಯಹಂ ಕ್ಷಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಇದು ಸ್ತಂಭ ಲಕ್ಷ್ಮೀ ನರಸಿಂಹದೇವರು. ಇದು 3 ತಲೆಮಾರುಗಳಿಂದ ನಾವು ನೋಡ್ಕೊಂಡು ಬಂದಿರೋದು. ನಮ್ಮ ತಾತ ಎಸ್ ರಾಘವೇಂದ್ರಾಚಾರ್, ನಮ್ಮ ತಂದೆ SR ವಾದಿರಾಜಾಚಾರ್, ನಾವು ನರಹರಿ ಆಚಾರ್ ಅಂತ 3 ಜನ ನಮ್ಮ ತಲೆಮಾರುಗಳಿಂದ ನಾವು ಈ ಸ್ತಂಭವನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಈ ಸ್ತಂಭದ ಒಳಗೆ 108 ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತ, ನಾಡಿಗ್ರಂಥಗಳು, ಗಿಡಮೂಲಿಕೆಗಳು, ಬಹಳ ವಿಶೇಷವಾಗಿರ್ತಕ್ಕಂಥ ತೀರ್ಥಗಳ ಸನ್ನಿಧಾನ, ಭೂತರಾಜರ ದಂಡ ಮತ್ತು ಬೃಹತ್ ಯಂತ್ರ, ಮನುಷ್ಯನ ದೇಹಕ್ಕೆ ಕೆಲಸ ಮಾಡುವಂಥ ಸಾಕಷ್ಟು ಗಿಡಮೂಲಿಕೆಗಳು, ಯಂತ್ರಗಳು ಇತ್ಯಾದಿ ಎಲ್ಲ ಅಂಶಗಳನ್ನು ಇಟ್ಟು ಈ ಸ್ತಂಭವನ್ನು ನಿರ್ಮಾಣ ಮಾಡಿರೋದು. ಯಾಕೆ ಈ ಸ್ತಂಭದಲ್ಲಿ ಬಂದು ನಿಂತು ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳನ್ನು ನೆರವೇರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಆ ಸ್ತಂಭದೊಳಗಿರ್ತಕ್ಕಂಥ ಪದಾರ್ಥ ಅದು ನಮ್ಮ ದೇಹಕ್ಕೆ ಕೊಡತಕ್ಕಂಥ ಪುಷ್ಟಿ. ಆ ಪುಷ್ಟಿಯ ಜೊತೆಗೆ ಉದ್ವೇಷಣ, ಉಚ್ಚಾಟನ, ಮಾರಣ, ವಶೀಕರಣ ಇಂಥಾದಿ ಸಮಸ್ಯೆಗಳು ಅಂತ, ಆ ಸಮಸ್ಯೆ ಈ ಸಮಸ್ಯೆ ಅಂತಲ್ಲ, ಯಾವುದೇ ಸಮಸ್ಯೆಗಳಿಗಾದರೂ ಸ್ತಂಭದಲ್ಲಿ ನಿಂತು ಬಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಆ ಸ್ತಂಭಕ್ಕೆ ಹೊರಗೆ ನಿಂತು ತಾವು ಇಷ್ಟಾರ್ಥಗಳನ್ನು ಕೇಳಿಕೊಂಡ್ರೆ ಇಲ್ಲಿ ಸ್ವಾಮಿ ತಾನೇ ಬಂದು ಆ ಭಗವಂತರಿಗೆ, ಆ ಭಗವಂತ ತಾನೇ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ತಾವು ಅನುಕೂಲವನ್ನು ಮಾಡಿಕೊಡುವಂಥ ವಿಶೇಷವಾದ ನರಸಿಂಹ ಸ್ತಂಭ ಇದು ಪ್ರಪಂಚದಲ್ಲಿ ನಿಂತು ಪ್ರಾರ್ಥನೆ ಮಾಡೋ ನರಸಿಂಹ ಸ್ತಂಭ ಏಕೈಕ ಉಳಿಸ್ಕೊಂಡು ನಾವು ಬಂದಿರೋದು. ಬಹಳ ವಿಶೇಷ. ಯಾಕಂದರೆ ನಮ್ಮ ವರಾಹ ನರಸಿಂಹ, ಇನ್ನೊಂದು ವೈಜಾಗಲ್ಲಿ ವರಾಹ ನರಸಿಂಹ ಅಂತಿದೆ, ಇದು ಅಕ್ಷಯ ತೃತೀಯ ದಿನ ಮಾತ್ರ ಓಪನ್ನ. ಅದು ಬಾಕಿ ಯಾವ ದಿನವೂ ದೇವರ ದರ್ಶನ ಮಾಡೋಕ್ಕೆ ಅವಕಾಶ ಆಗಲ್ಲ, ಗಂಧದಲ್ಲಿ ಮುಚ್ಚಿರ್ತಾರೆ. ಮತ್ತು ಅಹೋಬಲಂ ಉಗ್ರಸ್ತಂಭ ನಿಮಗೆ ಗೊತ್ತಿರೋ ಹಾಗೆ ಮೇಲೆ ಹತ್ತಬೇಕು. ಎಲ್ಲರಿಗೂ ಅವಕಾಶ ಇಲ್ಲ, ಎಲ್ಲರಿಗೂ ದರ್ಶನ ಮಾಡುವಂಥ ಸೌಭಾಗ್ಯ ಸಿಗೋದು ಭಾಳ ವಿರಳ. ಈಗ ರೋಪ್ ಎಲ್ಲ ಮಾಡಿದರೆ, ಮುಂಚೆಯವ್ರಿಗೆ ಅದು ಇನ್ನೂ ಕಷ್ಟ ಆಗ್ತಿತ್ತು. ಆದರೆ ಈಗ ಅದೆಲ್ಲ ಯೋಚನೆಗಳನ್ನು ಮಾಡಿದಾಗ ನರಸಿಂಹ ಸ್ತಂಭ ಯಾಕಷ್ಟು ವಿಶೇಷ ಅಂದರೆ, ಒಬ್ಬ ಸಾಧಾರಣ ಮನುಷ್ಯ ಅಂದರೆ ಅವನಿಗೆ ಏನು ಗೊತ್ತಿಲ್ಲ ಅಂದರೂ ಭಕ್ತಿ ಮಾತ್ರೇಣ, ಅಂದರೆ ಭಕ್ತಿಯಿಂದ
ದೇವರನ್ನು ಬಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾವು ಸಾಕಷ್ಟು ಉದಾಹರಣೆಗಳನ್ನು ದೇವಸ್ಥಾನದಲ್ಲಿ ನೋಡ್ತಾ ಬಂದಿದ್ದೀವಿ, ಈಗಲೂ ನೋಡ್ತಾ ಇದ್ದೀವಿ, ಮುಂದೆ ನೋಡ್ತೀವಿ. ಯಾಕಂದರೆ ಸ್ವಾಮಿ ತಾನೇ ನಿಂತು ಅನುಗ್ರಹ ಮಾಡುವಂಥ ವಿಶೇಷವಾದ ಜಾಗ. ನರಸಿಂಹಾದಿಕ ಮನ್ನೆಚ್ಚ ದುರಿತಾದಿ ನಿವೃತ್ತಯೇ ಅಂತ ಸ್ತೋತ್ರ. ಏನಿದೆ ಅಂದರೆ ನರಸಿಂಹದೇವರ ಹೆಸರನ್ನು ಹೇಳಿದ್ರೆ ಅಥವಾ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿದ್ರೇ ಸಾಕಷ್ಟು ದುರಿತಗಳನ್ನು ನಿವಾರಣೆ ಮಾಡುವಂಥ ನರಸಿಂಹದೇವರು ಸದಾಕಾಲ ನಮಗೆ ಅನುಗ್ರಹವನ್ನು ಮಾಡುವಂಥ ಜಾಗ ಇದು ನರಸಿಂಹದೇವರು. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಇದೆ, ಮೇಲೆ ನೋಡ್ಬೋದು ನೀವು, ಆ ಮೇಲೆ ಕಳಶ ಇದೆ. ಆ ಕಳಶದಲ್ಲಿ ಅದು ನಾಡಿಗ್ರಂಥ ಕಳಶ ಅಂತಲೇ ಹೆಸರು. ಅಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಎಲ್ಲವನ್ನು ಇಟ್ಟು ಅಲ್ಲಿ ಒಂದು ಕಳಶವನ್ನು ಇಟ್ಟಿದ್ದಾರೆ. ಆ ಕಳಶಕ್ಕೆ ವೈಶಾಖ ಶುದ್ಧ ಪೌರ್ಣಿಮೆ ದಿನ ಕಳಶ ಅಭಿಷೇಕ ಆಗುತ್ತೆ. ಅಂದರೆ ಮೊದಲನೇ ಪೌರ್ಣಿಮೆ ಯುಗಾದಿ ಪೌರ್ಣಿಮೆ ಬಂದು ಬೆಂಗಳೂರು ಕರಗ, ಎರಡನೇ ಪೌರ್ಣಿಮೆ ಅಭಿಷೇಕ. ಏನದು ಅಂದರೆ ಆಷಾಢ ಮಾಸ, ಕಾರ್ತೀಕ ಮಾಸ, ಮಾಘ ಮಾಸ, ವೈಶಾಖ ಮಾಸ, ಆಕಾಮಾವಿ ಕೋನಸ್ನಾಥ ಅಂತ ಒಂದು ಪ್ರಶ್ನೆ ಇದೆ, ಅದಕ್ಕೊಂದು ಉತ್ತರ ಕೊಡ್ತಾರೆ. ಈಗ ಏನಂದರೆ ಆ ತೀರ್ಥಗಳಲ್ಲಿ ಯಾರು ಸ್ನಾನ ಮಾಡೋದಿಲ್ಲ, ಆಷಾಢ ಮಾಸ, ಕಾರ್ತೀಕ ಮಾಸ, ವೈಶಾಖ ಮಾಸ, ಮಾಘ ಮಾಸಗಳಲ್ಲಿ ಯಾರು ತೀರ್ಥ ಸ್ನಾನವನ್ನು, ಸಮುದ್ರ ಸ್ನಾನವನ್ನು ಮಾಡೋದಿಲ್ಲ ಅವ್ರಿಗೆಲ್ಲ ಬ್ರಹ್ಮ ಪಿಶಾಚತ್ವ ಬರುತ್ತೆ, ಅವರು ಮಾಡಿರ್ತಕ್ಕಂಥ ಪೂಜೆಗಳನ್ನು ದೇವರು ಸ್ವೀಕಾರ ಮಾಡಲ್ಲ, ಹೀಗೆಲ್ಲ ಹೇಳ್ತಾರೆ. ಆದರೆ ಇವತ್ತಿನ ಬೆಂಗಳೂರಿನ ಜನದ ಪರಿಸ್ಥಿತಿ ಆಗಿರ್ಬೋದು ಅಥವಾ ನಾವು ನೋಡ್ದಂಗೆ ಸುತ್ತಮುತ್ತ ಇರೋ ಪರಿಸ್ಥಿತಿಯಲ್ಲಿ ಯಾರೂ ಹೋಗಿ ತೀರ್ಥ ಸ್ನಾನಗಳನ್ನು ಮಾಡುವಂಥ ಒಂದು ಆ ಅಭ್ಯಾಸವನ್ನು ಇಟ್ಕೊಂಡಿಲ್ಲ. ಭಾಳ ಕಷ್ಟ ಇದೆ, ವರ್ಷಕ್ಕೊಂದ್ಸಲಿ ಹೋಗೋದೇ ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ಯಾರು ಆ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಸ್ಕೊಳ್ತಾರೋ ಅವರಿಗೆ ನರಸಿಂಹದೇವರ ಸಂಪೂರ್ಣ ಅನುಗ್ರಹ ಆಗಬೇಕು ಅನ್ನೋ ಕಾರಣಕ್ಕೆ ಸಂಪೂರ್ಣ ಎಲ್ಲ ತೀರ್ಥಗಳಿಂದ ಕಟ್ಟಿರುವಂಥ ನರಸಿಂಹ ಸ್ತಂಭ. ಹಾಗಾಗಿ ಇಲ್ಲಿ ಬಂದು ನಿಂತು ಪ್ರಾರ್ಥನೆ ಮಾಡಿದ್ರೆ ಆ ಒಂದು ಏನಿದೆ ಆ ದುಷ್ಟಶಕ್ತಿಗಳು ಅಥವಾ ನಮ್ಮನ್ನು ನಾವು ಮಾಡದೇ ಇರುವಂಥ ಪಾಪಕರ್ಮಗಳೇನಾದರೂ ಇದ್ದರೆ ಅದು ನಿವಾರಣೆ ಆಗಿ ನರಸಿಂಹದೇವರ ಅನುಗ್ರಹ ಆಗುತ್ತೆ. ಮತ್ತು ನರಸಿಂಹದೇವರ ಮುಖಾಂತರವಾಗಿ ಇದಾಗೋದ್ರಿಂದ ಎಲ್ಲ ದೇವರಿಗೂ ಪ್ರಧಾನ ದೇವರನ್ನಾಗಿ ಲಕ್ಷ್ಮೀ ನರಸಿಂಹ ದೇವರನ್ನು ಸ್ವೀಕಾರ ಮಾಡಿರೋದ್ರಿಂದ ಅಂಥ ನರಸಿಂಹದೇವರು ಸ್ತಂಭರೂಪಿಯಾಗಿ ಬಂದು ಇಲ್ಲಿ ನಿಂತು ಎಲ್ಲ ಭಕ್ತಾದಿಗಳ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕಳಿತಾನೆ ಅನ್ನೋದು ಇಲ್ಲಿ ಸ್ತಂಭದ ನಂಬಿಕೆ. ಇಲ್ಲಿ ತುಂಬ ವಿಶೇಷ ಸ್ವಾತಿ ನಕ್ಷತ್ರ ಅಭಿಷೇಕ. ನೀವು ಈಗಾಗಲೇ ನೋಡಿರೋ ಹಾಗೆ ಸ್ವಾತಿ ನಕ್ಷತ್ರ ಅಭಿಷೇಕ 108 ಲೀಟರ್ ಹಾಲು ಅಭಿಷೇಕ ಮಾಡ್ತಾ ಬಂದಿದ್ದೀವಿ ನಾವು. ಎಷ್ಟಾಗತ್ತಷ್ಟು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಸುಮಾರಷ್ಟು ವರ್ಷಗಳಿಂದ. ಪ್ರಾಯಶಃ ಬೆಂಗಳೂರಿಗೆ ಮೊದಲನೇ ದೇವಸ್ಥಾನ ಇರ್ಬೋದು ನಮ್ಮದು. ನಾವು ಶುರು ಮಾಡಿದ್ದು ಸ್ವಾತಿ ನಕ್ಷತ್ರ ದಿನ ಈ ಥರ ಅಭಿಷೇಕ ಮಾಡ್ಬೋದು ಅಂತ ಅಭಿಷೇಕ ಮಾಡಿದ್ದು, ಅರಶಿಣದ ಅಲಂಕಾರ ಮಾಡಿದ್ದು, ಇದೆಲ್ಲ ತುಂಬ ವಿಶೇಷ. ಇದೆಲ್ಲ ನಾವು ಮಾಡ್ತಾ ಬಂದಿರೋದು ದೇವಸ್ಥಾನದಲ್ಲಿ. ಯಾಕೆ ತುಂಬ ಮುಖ್ಯ ಆಗುತ್ತೆ ಅಂದರೆ ಒಂದು ವಾರದಲ್ಲಿ ಮಾಡ್ತಕ್ಕಂಥ ಕರ್ತವ್ಯಗಳು, ಒಂದು ವಾರದಲ್ಲಿ ಮಾಡ್ತಕ್ಕಂಥ ಸೇವೆಗಳು, ಒಂದು ತಿಂಗಳಲ್ಲಿ ಮಾಡ್ತಕ್ಕಂಥ ಸೇವೆಗಳು, ಒಂದು ನಕ್ಷತ್ರದಲ್ಲಿ ಮಾಡ್ತಕ್ಕಂಥ ಸೇವೆಗಳು, ವಾರ್ಷಿಕವಾಗಿ ಮಾಡ್ತಕ್ಕಂಥ ಸೇವೆಗಳು, ಇದೆಲ್ಲವೂ ಸೇವೆಗಳನ್ನು ನಿರಂತರವಾಗಿ ಯಾವ ದೇವಸ್ಥಾನದವರು ತಮ್ಮ ಪರಂಪರಾನುಗತವಾಗಿ ಮಾಡಿಕೊಂಡು ಬಂದಿದ್ದಾರೋ ಅಂಥ ದೇವಸ್ಥಾನಕ್ಕೆ ಬಂದು ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಇಷ್ಟಾರ್ಥಗಳನ್ನು ಕೇಳ್ಕೊಳ್ಳೋ ಒಂದು ಸೌಭಾಗ್ಯ ಸಿಗೋದೇ ನಮಗೆ ಭಾಳ ವಿರಳ. ಅಂಥ ಪರಂಪರಾನುಗತವಾಗಿ ಬಂದಿರತಕ್ಕಂಥ ದೇವಸ್ಥಾನಗಳಿಗೆ ಎಲ್ಲ ಭಗವದ್ಭಕ್ತರು ಬರಬೇಕು, ಈ ದಿನ ಬರಬೇಕು, ಧರ್ಮ ಸಂಸ್ಥಾಪನೆ ಆಗಬೇಕು, ಎಲ್ಲ ಭಗವದ್ಭಕ್ತರು ಒಟ್ಟಾಗಬೇಕು. ಇದೆಲ್ಲ ಕರ್ತವ್ಯಗಳನ್ನು ಸ್ವಾಮಿ ತಾನು ಮಾಡಿಸ್ಕೊಳ್ಳುವಂಥ ಶಕ್ತಿ ಕೊಡಬೇಕು ಅಂತ ನಾವು ಕೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ. ಕೃಷ್ಣ. ನಮ್ಮ ದೇಹದಲ್ಲಿ ತ್ವಕ್ಚರ್ಮ ಮಾಂಸ ರುಧಿರ ಪಾಯುಪಸದೆಲ್ಲ ಹೇಳ್ತಾರಲ್ಲ, ಹಾಗೆ ನಮ್ಮ ದೇಹ ಕೆಲಸ ಮಾಡಬೇಕಂದ್ರೆ ನಮಗೆಲ್ಲರಿಗೂ ಸೈಂಟಿಫಿಕ್ಕಾಗಿ ಗೊತ್ತು. ನಮ್ಮ ಬ್ರೈನ್ ಕೆಲಸ ಮಾಡಬೇಕು, ಆ ಬ್ರೈನ್ಗೆ ಇದು ಹೋಗಬೇಕು, ಬ್ರೈನ್ ಸಿಗ್ನಲ್ ಕೊಡುತ್ತೆ, ಆಮೇಲೆ ನಾವು ಕೆಲಸಗಳನ್ನು ಬ್ರೈನ್ ಹೇಳಿದ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತು. ಸರ್ವೇ ಸಾಮಾನ್ಯ ಎಲ್ಲ ಸೈನ್ಸ್ ಇದು ಗೊತ್ತಿದೆ. ಆದರೆ ಆ ಎಲ್ಲ ಒಂದು ವಿಶೇಷವಾಗಿರತಕ್ಕಂಥ ಬ್ರೈನ್ಗೆ ಸಿಗ್ನಲ್ ಕೊಡೋದಕ್ಕೆ 72,000 ನಾಡಿಗಳು ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ. ಆ 72,000 ನಾಡಿಗಳಿಗೂ ಭಾಳ ಪ್ರಧಾನವಾಗಿ ಶಕ್ತಿ ಕೊಡುವಂಥ ಮುಖ್ಯ ನಾಡಿ ಅಂತ ಹೇಳ್ಬೋದು, ಇಂಪಾರ್ಟೆಂಟ್ ನಾಡಿ. ನಮ್ಮ ಬೋನ್ ಮ್ಯಾರೋ, ನಮ್ಮ ಸ್ಪೈನಲ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಹೇಳ್ತಾರಲ್ಲ, ಅದೇ ರೀತಿ ಆ 72,000 ನಾಡಿಗಳಿಗೂ ಸುಷುಮ್ನ ನಾಡಿ ಎನ್ನುವಂಥ ನಾಡಿ ಭಾಳ ವಿಶೇಷ. ಆ ಸುಷುಮ್ನ ನಾಡಿಗೆ ಅಧಿಪತಿ ಯಾರು ಅಂದರೆ ನರಸಿಂಹದೇವರು. ಅಂಥ ನರಸಿಂಹದೇವರು ಇಲ್ಲಿ ಯಾಕೆ, ಇಲ್ಲಿ ನೋಡಿ, ಇಲ್ಲಿ ಪೀಠ ಇದೆ, ಇಲ್ಲಿ ಹೀಗೆ ನಿಂತ್ಕೋಬೇಕು, 3 ಪ್ರದಕ್ಷಿಣೆ ಮಾಡಬೇಕು. ಮೊದಲು 9 ಪ್ರದಕ್ಷಿಣೆ ದೇವಸ್ಥಾನಕ್ಕೆ ಮಾಡಿ ಆಮೇಲೆ ನಿಂತ್ಕೋಬೇಕು. ಪೂರ್ತಿ ನಮ್ಮ ಬೆನ್ನು ತಾಕಬೇಕು ಸ್ತಂಭಕ್ಕೆ. ನಮ್ಮ ಬೆನ್ನು ನರಸಿಂಹದೇವರಿಗೆ ಸ್ತಂಭಕ್ಕೆ ತಾಕಿ ನಮ್ಮ ಸುಷುಮ್ನ ನಾಡಿ ತಾಕಬೇಕಂತ ಅಲ್ಲಿಗೆ ಉದ್ದೇಶ. ಇಲ್ಲಿ ನರಸಿಂಹದೇವ್ರ ಮಂತ್ರ ಹಾಕಿದ್ವಿ ಅಥವಾ ಯಾವ್ದಾದ್ರು ನರಸಿಂಹದೇವ್ರ ಮಂತ್ರ ಬಂದರೆ ಕೇಳಿಕೊಂಡು ಅದನ್ನು ನಮಸ್ಕಾರ ಮಾಡಿಕೊಂಡು ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಯಾರು ತಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಳ್ತಾರೋ, ಅಂದರೆ ತಮಗೇನಾದರೂ ಕೆಲಸಗಳಾಗಬೇಕಾಗಿದ್ದರೆ ಅಥವಾ ಮುಂದೆ ಏನಾದರೂ ಆಗಬೇಕಾಗಿದ್ದರೆ ಅಥವಾ ಮುಂದೆ ಏನಾದರೂ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಅವ್ರ ಜೀವನದಲ್ಲಿ ತಗೊಳ್ತಾರೆ ಅನ್ನೋದಾಗಿದ್ದರೆ ಅಂಥ ಯಾವುದೇ ವಿಚಾರಗಳನ್ನು ಸ್ತಂಭದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಬೆನ್ನು ಒರಗಿಸಿ ತಾವು ನಿಂತು ಕೇಳಿಕೊಂಡ್ರೆ ತಮ್ಮ ಎಲ್ಲ ಇಷ್ಟಾರ್ಥಗಳು ಖಂಡಿತವಾಗಲೂ ತಾವು ಒಳ್ಳೆ ಮನಸ್ಸಿಂದ ದೇವರನ್ನು ನಂಬಿ ಬಂದು ಮಾಡಿದ್ದೇ ಆದರೆ ಸಾಕಷ್ಟು ಸಾವಿರಾರು
ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಬಂದು ಒಂದೇ ಸಲ ಬಂದು ನಿಂತು ಕಾಲಲ್ಲಾಡಿ ಅವ್ರಿಗೆ ನಿಂತ್ಕೊಳ್ಳೋಕ್ಕಾಗದೇ ಇರೋದು, ಅವ್ರಿಗೆ ಅದಾದಮೇಲೆ ಕಾಲಿನ ಸಮಸ್ಯೆ ಬಂದಿರೋದು, ಸುಮಾರಷ್ಟು ನಾವು ಎಕ್ಸಾಂಪಲ್ ಆ ಥರ ಕೊಡ್ತಾ ಹೋದರೆ ಸುಮಾರಷ್ಟು ಎಕ್ಸಾಂಪಲ್ಸ್ ಇದೆ. ಆ ಥರದನ್ನು ನಾವು ನೋಡಿದ್ದೀವಿ, ಕಣ್ಣಾರೆ ನೋಡಿರೋದ್ರಿಂದ ಯಾರು ಭಗವಂತನನ್ನು ನಂಬಿ ತಾವು ಇಲ್ಲಿ ಬಂದು ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆಲ್ಲ ಇಷ್ಟಾರ್ಥಗಳನ್ನು ಸ್ವಾಮಿ ತಾನೇ ನೆರವೇರಿಸ್ತಾನೆ ಅನ್ನೋದು ಇಲ್ಲಿ ನಂಬಿಕೆ, ಇಲ್ಲಿ ವಾಡಿಕೆ ಮತ್ತು ಅದು ಸತ್ಯ ಕೂಡ. ಅಂಥ ವಿಶೇಷವಾದ ಕ್ಷೇತ್ರಕ್ಕೆ ಎಲ್ಲ ಭಗವದ್ಭಕ್ತರು, ಇದು ಬೆಂಗಳೂರಲ್ಲೇ ಇದೆ, ತುಂಬ ಕಿಲೋಮೀಟರ್ ಗಟ್ಟಲೆ ಓಡಾಡಬೇಕು ಅಂತಿಲ್ಲ, ಮತ್ತು ಆ ದಿನ ಈ ದಿನ ಅಂತಿಲ್ಲ, ಎಲ್ಲ ದಿನವೂ ದೇವಸ್ಥಾನ ಓಪನ್ ಇರುತ್ತೆ. ಬೆಳಗ್ಗೆ 6:30 11 ಗಂಟೆವರೆಗೂ ಓಪನ್ ಇರುತ್ತೆ, ಸಾಯಂಕಾಲ 5:30 8 ಗಂಟೆವರೆಗೂ ಓಪನ್ ಇರುತ್ತೆ. ಆದರೆ ತುಂಬ ವಿಶೇಷ ಏನು ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರ ಭಾಳ ವಿರಳ. ತುಂಬ ಸಿಂಪಲ್ ಉತ್ತರ ಏನಂದರೆ, ಮಂಗಳವಾರ ಮಧ್ಯಾಹ್ನ ರಾಹುಕಾಲದಲ್ಲಿ ನರಸಿಂಹದೇವರ ಹೋಮ ಆಗುತ್ತೆ. ನರಸಿಂಹದೇವರಿಗೆ ಜೇನುತುಪ್ಪದಲ್ಲಿ ಅಭಿಷೇಕ ಆಗುತ್ತೆ. ಮಂಗಳವಾರ ಮಧ್ಯಾಹ್ನ ರಾಹುಕಾಲದಲ್ಲಿ ಭಾಳ ವಿಶೇಷವಾಗಿರತಕ್ಕಂಥ ನರಸಿಂಹದೇವರ ಅನುಗ್ರಹ ಬೇಗ ಆಗುತ್ತೆ. ಹಾಗಾಗಿ ಕುಜಾರಾಹುಗಳ ಮಿಶ್ರಿತ, ಅದು ಆ ಸಮಯನೇ ಮಿಶ್ರಿತ ಅಂತ ಹೇಳ್ತಾರೆ. ಸುಮಾರು ಆ ಗಳಿಗೆಯಲ್ಲೇ, ಆ ಯಾವ ರಾಹುಕಾಲದ ಗಳಿಗೆ ಏನು ಬೀಳುತ್ತೋ ಅದೇ ಗಳಿಗೆಯಲ್ಲೇ ಹೋಮ ನಡೆಯುತ್ತೆ ಮತ್ತು ಜೇನುತುಪ್ಪ ಅಭಿಷೇಕ ನಡೆಯುತ್ತೆ. ಅದಾದಮೇಲೆ ಎಲ್ಲರಿಗೂ ಜೇನುತುಪ್ಪ ಕೊಡ್ತೀವಿ ನಾವು. ಯಾರಾದರೂ ಭಗವದ್ಭಕ್ತರು ಏನು ಸೇವೆ ಮಾಡಬೇಕು ಕಂಬದಲ್ಲಿ ನಿಂತ್ಕೊಂಡು, ಅಥವಾ ಕಂಬಕ್ಕೆ ಏನು ಸೇವೆ ಮಾಡ್ಕೊಳ್ಬೇಕಂತ ಕೇಳಿಕೊಂಡ್ರೆ ನಾವು ಹೇಳೋದು ಒಂದೇ, ರಾಹುಕಾಲದಲ್ಲಿ ಬಂದು ನಿಂತು ಕೂತು ಯಾರು ಆ ಪೂಜಾ ವಿಧಿವಿಧಾನಗಳನ್ನು ಯಾರು ನೋಡ್ತಾರೋ, ಯಾರು ಆಚರಣೆ ಮಾಡ್ತಾರೋ ಅವ್ರಿಗೆ ಏನೇ ಇಷ್ಟಾರ್ಥಗಳಿದ್ದು ಬೇಗ ನೆರವೇರುತ್ತೆ. ಇದೊಂದು. ಎರಡನೇ ಸೇವೆ 9 ದಿನದ ಸೇವೆ, 9 ವಾರದ ಸೇವೆ, 9 ತಿಂಗಳ ಸೇವೆ, ಈ ರೀತಿಯಾಗಿದೆ. ಯಾರಿಗೆ ಕ್ಷಿಪ್ರ ಪ್ರಸಾದ ಅಂದರೆ ಬೇಗ ಯಾರಿಗಾದರೂ ಪ್ರಸಾದ ಸಿಗಬೇಕು, ಅಥವಾ ಏನಾದರೂ ಅವ್ರು ಪ್ರಾರ್ಥನೆ ಮಾಡಿದ್ದಾರೆ, ಅವ್ರಿಗೆ ಟೈಮ್ ಇಲ್ಲ ಜಾಸ್ತಿ, ಆ ಥರ ಏನಾದರೂ ಇದ್ದರೆ 9 ದಿನದ ಸೇವೆ ಮಾಡ್ಬೋದು. ಇಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಇದೆ, ಬರೋದಕ್ಕೆ ಅನುಕೂಲ ಆಗಲ್ಲ ಡೈಲಿ ಅಂದರೆ 9 ವಾರದ ಸೇವೆ ಇದೆ. ಅದು ಕಷ್ಟ ಅಂದರೆ 9 ತಿಂಗಳ ಸೇವೆ ಇದೆ. ಈ ರೀತಿ ಬೇರೆ ಬೇರೆ ಸೇವೆಗಳು ದೇವಸ್ಥಾನದಲ್ಲಿ ನಮ್ಮ ಹತ್ರ ಬಂದು ಕೂತು ಮಾತಾಡಿ ಕೇಳಿದ್ರೆ ಅದಕ್ಕೇನು ಬೇಕೋ ಆ ವ್ಯವಸ್ಥೆಗಳನ್ನು ನಾವು ದೇವಸ್ಥಾನದಲ್ಲಿ ಮಾಡ್ತೀವಿ, ಅವ್ರಿಗೆ ಅನುಕೂಲನೂ ಮಾಡಿಕೊಡ್ತೀವಿ. ಇದೆಲ್ಲ ಪರಂಪರಾನುಗತವಾಗಿ ಬಂದಿರತಕ್ಕಂಥ ದೇವಸ್ಥಾನಗಳನ್ನು ಉಳಿಸುವಂಥ ಜವಾಬ್ದಾರಿ ಜನಗಳದ್ದೇ ಆಗಿರುತ್ತೆ. ಜನಗಳು ತಾವು ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ದೇವಸ್ಥಾನದಲ್ಲಿ ಸೇವಾದಿಗಳನ್ನು ಮಾಡಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ತಮಗೇನಿದೆಯೋ ಇಷ್ಟಾರ್ಥಗಳು ಅದೆಲ್ಲ ಕೇಳ್ಕೊಂಡು ಹೋದರೆ ಎಲ್ಲ ಭಗವದ್ಭಕ್ತರು ಸಂಪೂರ್ಣವಾಗಿ ಅನುಗ್ರಹ ಪಡೆದಿರೋದನ್ನು ನಾವು ನೋಡಿದ್ದೀವಿ. ನೀವು ನರಸಿಂಹ ಜಯಂತಿ ಟೈಮಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾವಿರಾರು ಜನ ಆ ತೀರ್ಥ ಪ್ರೋಕ್ಷಣೆಗೋಸ್ಕರನೇ ಕಾಯ್ತಾ ಇರ್ತಾರೆ. ಯಾಕಂದರೆ ನಾವು ಇಲ್ಲಿ ಸ್ನಾನನೇ ಮಾಡಿಸ್ತೀವಿ, ಅವಭೃತ ಸ್ನಾನ ಅಂತ ಕರೀತಾರೆ ಅದನ್ನು. ತೀರ್ಥ ಸ್ನಾನ, ಅವಭೃತ ಸ್ನಾನ, ಚಕ್ರ ಸ್ನಾನ 3 ಒಟ್ಟಿಗೆ ಆಗೋಗುತ್ತೆ. ಏನು ವಿಶೇಷ ಅಂದರೆ ಆ ಸಮಯದಲ್ಲಿ ನಾವು ಎಷ್ಟೋ ತಪ್ಪುಗಳು ಮಾಡ್ತೀವಿ. ನಾವು ತಪ್ಪು ಮಾಡಿರ್ತೀವಿ, ಇಲ್ಲ ಬೇರೆ ಯಾರೋ ತಪ್ಪು ಮಾಡಿರ್ತಾರೆ ಅದನ್ನು ನಾವು ನೋಡಿರ್ತೀವಿ, ಅಥವಾ ಬೇರೆ ಯಾರೋ ತಪ್ಪು ಮಾಡಿರೋದನ್ನು ಕೇಳಿಸ್ಕೊಂಡಿರ್ತೀವಿ. ಅದೆಲ್ಲ ಪಾಪವೇ. ಆ ಪಾಪಗಳ ನಿವಾರಣೆ ನಾವು ಏನೇ ಮಾಡಿದ್ರೂ ಅದು ತುಂಬ ಕಷ್ಟ ಇದೆ. ನಾವು ಒಂದು ದಿನದಲ್ಲೇ ಸುಮಾರಷ್ಟು ತಪ್ಪು ಮಾಡೋದ್ರಿಂದ ಅದೆಲ್ಲ ನಿವಾರಣೆ ಆಗೋ ಕಾರಣಕ್ಕೆ ಆ ಸಮಯದಲ್ಲಿ ಈ ವರ್ಷ ಮೇ 1ನೇ ತಾರೀಕಿದೆ, ಮೇ ಡೇ, ಎಲ್ಲರಿಗೂ ರಜಾನೂ ಕೂಡ ಇದೆ. ಎಲ್ಲರೂ ಬರಬೇಕು, ಎಲ್ಲರೂ ಬಂದು ಭಗವದ್ಭಕ್ತರು ಎಲ್ಲರೂ ಬಂದು ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಂತಲೇ ನಾವು ಕೇಳ್ಕೊಳ್ಳೋದು. ಅದಕ್ಕೇನು ಬೇಕೋ ಎಲ್ಲ ವ್ಯವಸ್ಥೆ ನಾವು ಈಗಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲ ಭಗವದ್ಭಕ್ತರು ಬಂದು ಪ್ರಸಾದವನ್ನು ತಗೊಂಡು ಮತ್ತು ವಿಶೇಷವಾದ ಸೇವಾದಿಗಳನ್ನು ಮಾಡಿಸಿ ತನು ಮನ ಧನಗಳಿಂದ ಸಹಾಯ ಮಾಡಬೇಕಂತ ಕೇಳ್ಕೊಳ್ತೀವಿ. ಕೃಷ್ಣ.